ಐ ಇದೇನಪ್ಪ ಮರಯ್ಯ, ಈ ಸದ್ದಾರ ಕೈಯಾಗ ಹೂ ಇತ್ತಲ್ಲ, ಎಲ್ಲಿ ಹೋತು? ಇಲ್ಲೇ ಎಲ್ಲಾರ ಬಿದ್ದಿರ್ಬೇಕು, ತಗೊಂಬರ್ತಂತಡಿ. ಹೂ ಅಷ್ಟ ಏನು ಕೊಡುದಂದಾರ, ನನಗೂ ಯಾಕೋ ಮುಜುಗರ ಅನ್ಸಕತ್ತಿತ್ತು. ಅದ್ರ ಜೊತೆ ಬಳಿನೂ ತಂದ್ರ ಗಿರ್ಜಾ ಖುಷಿ ಆಕತಿ ಅಂತ ತರಾಕ್ ಹೋಗ್ಬೇಕ್ ಮಾಡೀನಿ. ಅಷ್ಟೊತ್ತಾಗ್ಲೇ ಬಿದ್ದತ್ ನೋಡ್ದ. ಇಲ್ಲೇ ಎಲ್ಲರ ಬಿದ್ದಿರ್ಬೇಕು, ನೋಡಿ ತರ್ತಂತಡಿ. ಈಕೆ ಎದುರಿಗೆ ಬಂದ್ಲಲ್ಲಪ್ಪ. ಅಯ್ಯಯ್ಯೋ, ಈಕೆ ಯಾಕೆ ಸಿಟ್ ಮಾಡ್ಕೊಂಬರಕತ್ತಾಳಪ್ಪ ಈ ನಮನಿ? ಗಿರ್ಜಾ, ಯಾಕ ಮಕ ಹಂಗ್ಯಾಕ್ ಮಾಡಿದಿ? ಮತ್ತಿನ್ ಹೆಂಗ್ ಮಾಡ್ಬೇಕ್ರಿ? ಹೆಂಗ್ ಮಾಡ್ಬೇಕು ನಮ್ಮ ಮಕಾನ? ಇನ್ನೆಲ್ಲ ಮುಗಿದೋತ. ಇಷ್ಟೆಲ್ಲ ನೀವು ಮುಂದುವರೆದ್ರ ಅಂದ್ಮೇಲೆ ನಾ ಇದೆಲ್ಲ ಗೊತ್ತಾಯ್ತಾರ ಇನ್ನ ಏನ ನಕ್ಕೋಂತ ಇಕಿ ಅಂತ ಹಲ್ಕಿಸ್ಕೊಂತ ಇರ್ಬೇಕಾಗಿತ್ತನ್ರಿ. ನೀವು ನನಗಿಂತ ಮೋಸ ಮಾಡಕತ್ತೀರ ಅನ್ನೋದು ಗೊತ್ತಾದ್ಮೇಲೂ ನಾ ಇನ್ನ ಹೆಂಗ್ ನಕ್ಕೊಂತ ಇರ್ಲಿ? ಆತ್ರಿ, ಮುಗಿತ್ ನನ್ನ ಜೀವನ. ನನ್ನ ಗಂಡ ನನಗೆ ಮೋಸ ಮಾಡಕತ್ರಂತ ಗೊತ್ತಾತ್ರಿ ನನಗ. ಇನ್ನು ನಾನು ಹೆಂಗ್ ನಕ್ಕೋಂತ ಇರ್ಲಿ? ಗಂಡ ಮೋಸ, ನನ್ನ ಜೀವನ ಮುಗಿದು ಹೋತು. ಅಯ್ಯಯ್ಯೋ ಗಿರ್ಜಾ, ಏನ್ ಮಾತಾಡಕತ್ತೀನಿ ನೀನು? ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಒಮ್ಮೊಮ್ಮೆ ನಿನ್ನ ಮಾತನ್ನ ಅರ್ಥ ಆಗೋದಿಲ್ಲ ನೋಡ್ ನನಗೆ. ಅರ್ಥ ಮಾಡ್ಕೊಳಕ ಪ್ರಯತ್ನ ಪಟ್ರೇನ ಅಲ್ರಿ ಹೆಂಡತಿ ಮನಸ್ಸು ಏನನ್ನೋದು ಅರ್ಥ ಆಗೋದು. ನೀವೆಲ್ಲಿ ಪ್ರಯತ್ನ ಪಡ್ತೀರಿ? ನಿಮ್ಗ ಈಗ ನನ್ನ ಮೇಲೆ ಮನಸ್ಸ ಇಲ್ಲ. ನಮ್ಮ ಮನಸ್ಸೆಲ್ಲ ಎಲ್ಲ ಬೇರೆ ಕಡೆ ಐತಿ. ನನಗೂ ಗೊತ್ತಾಗೈತ್ರಿ ಎಲ್ಲ. ಏನ್ ಮಾಡಕತ್ತೀರೋ, ಏನ್ ಕಾರ್ಬಾರ್ ಮಾಡಕತ್ತೀರೋ ಹೊರಗ ಗೊತ್ತಾಗೈತ್ ತಗೋರಿ ನನಗೆಲ್ಲ. ಏನ್ ಮಾತಾಡಕತ್ತೀನಿ ನೀನು? ನನಗಂತರ ಒಂದು ತಿಳಿವಲ್ತು ನೋಡು. ಹೆಂಗ್ ತಿಳಿತೈತ್ರಿ? ಹೆಂಗ್ ತಿಳಿತೈತಿ? ನೀವು ತಿಳ್ಕೊಳಕ್ ಪ್ರಯತ್ನ ಪಟ್ರೆ ಅಲ್ಲ ತಿಳಿಯಾಕ. ನೋಡ್ ಗಿರ್ಜಾ, ಗುಡ್ಡ ಸುತ್ತೆ ಮೈಲಾರಕ್ ಬರ್ಬೇಡ. ನನ್ನ ಗುಲಾಬಿ ಎಲ್ಲಿ ಹೋತೋ ಅಂತ ವಿಚಾರ ಮಾಡಕತ್ತನು. ಐ, ನಿನ್ ಕೈಯಾಗ ಐತಲ್ಲ. ಅಲ್ಲ, ನನ್ ಗುಲಾಬಿ ಹೂವ ನಿನ್ ಕೈಯಾಗ ಐತಿ, ನಾನು ನೋಡೇ ಇಲ್ಲಿ ನೋಡ್ದೆ. ಅಂದ್ರ ನಿಮ್ಗೇನ ನನ್ನ ಮೇಲೆ ಭಯ, ಭಕ್ತಿ, ಪ್ರೀತಿ, ಕಾಳಜಿ ಏನು ಇಲ್ಲ ಇಲ್ಲ ನಂಗಾತ್ರಿ. ನನ್ನ ಮುಂದೆ ಎಷ್ಟು ಧೈರ್ಯ ಇರ್ಲಿ, ಗುಲಾಬಿ ಹೂ ಇಲ್ಲೇ ಇತ್ತೋಡು, ಕಳೆದಿತ್ತು, ಸಿಕ್ಕಿತು ಅಂತ ಹಿಂಗೆಲ್ಲ ಮಾತಾಡತ್ತೀರಂದ್ರ ಏನ್ರಿ ನೀವು ನನ್ನ ಏನ್ ಮಾಡ್ಬೇಕಂತ ಮಾಡಿದಿರಿ? ಅಲ್ಲ, ನನ್ನ ಕಣ್ ಮುಂದನ ಈ ಗುಲಾಬಿ ಹೂ ತಗೊಂಡ ಯಾರಿಗೆ ಕೊಡಕೊಂಡಿದ್ರಿ? ಅಯ್ಯ ಹುಚ್ಚಿ, ಇನ್ಯಾರಿಗೆ ಕೊಡ್ತಾರೋ? ನನ್ನ ಹೆಂಡತಿ ಕೊಡಕಂತನ ತಂದಿನಿ, ನಿನಗ ಅದು ಹೂವ. ಗೌರವ, ಸುಳ್ಳು ಹೇಳಕ್ಕೂ ಒಂದ್ ಮಿತಿ ಇರ್ಬೇಕ್ರಿ. ಅಲ್ಲ, ಇಟ್ಟು ವರ್ಷದಾಗ ಒಂದು ಸಲಾರ ನೀವು ನನಗೆ ಹೂ ತಂದು ಕೊಟ್ಟೇರೇನ್ರಿ? ಇಲ್ಲ, ನನಗೇನೋ ನಿಮ್ಮ ಮೇಲೆ ನಂಬಿಕೆನ ಬರುವತ್ತ. ಖರೆ ಹೇಳ್ರಿ, ಈಗ ಅತ್ತಿಯರ್ನ ಕರಿತನು, ಎಲ್ಲಾರನ್ನೂ ಕರಿತೇನ್ರಿ. ಮತ್ ಮನೆಯವ್ರನ್ನ ಏನ್ ಅನ್ನೋದು ನನಗೆ ಇವತ್ತ ಗೊತ್ತಾಗೇ ಬಿಡ್ಬೇಕ್ರಿ. ನೀವ್ ಏನ್ ಕಾರ್ಬಾರ್ ನಡೆಸಿದಿರೋ, ಯಾರಿಗೆ ಗುಲಾಬಿ ಹೂ ಕೊಡಕ್ ಹೊಂಟಿದ್ರು ಅಂತ ನನಗೆ ಗೊತ್ತಾಗಕ ಬೇಕ್ರಿ. ಮತ್ತ ಅಯ್ಯಯ್ಯೋ ಇಲ್ಲ ಮಾರಾಯಳ, ನಿಂದಮ್ಮಯ್ಯ ಅಂತನು ಬಾಯ್ ಮಾಡಿ ಅವು ಅನ್ನೋದು ಕರಿಬೇಡ. ನನ್ಗೆ ಒಂಥರ ಮುಜುಗರ ಆಕೈತಿ. ನಿನ್ಗ ಹೂ ಕೊಟ್ರಾತಂತ ಹೇಳೇನೆ ತಗೊಂಬಂದಿನ್ನೆ. ಇಷ್ಟು ದಿನ ಇಲ್ಲಲ್ಲ, ಒಮ್ಮೆ ಬರೀ ಹೂ ತಂದು ಕೊಡಕ ನನಗೆ ಒಂಥರ ಬೇಜಾರು ಅನ್ಸಕೈತಿ. ಅದಕ್ಕೆ ಒಂದ್ ಜೊತೆ ಬಳಿನೂ ತಗೊಂಬಂದ, ಹೂವು ಬಳಿ ಎರಡೂ ಕೊಟ್ರ ನೀ ಖುಷಿ ಪಡ್ತಿ ಅಂತ ಹೇಳಿ ತರಾಕಂತ ಹೊಂಟಿದ್ನಿ. ಅಷ್ಟೊತ್ತಾಗ್ಲೇ ನನ್ನ ಕೈ ತಪ್ಪೆ ಈ ಹೂ ಬಿದ್ಬಿಟ್ಟತ್ ನೋಡು. ಅದು ಹೋಗಿ ಹೋಗಿ ನಿನ್ ಕೈಗೆ ಸಿಕ್ಬಿಟ್ಟತಿ. ಇದನ್ನ ಇನ್ ಎಲ್ಲಿಗೆ ಓದ್ ಹಸ್ತಿದ್ಯೋ, ಚಲೋ ಆತ್ ಮಾರಾಯ. ನಾನ ಪಟ್ನ ಸಿಕ್ನಿ ನಿನಗ, ಇಲ್ಲೇ ಬಗೆಹರಿತೈತಿ ಜಗಳಿದ್. ಏನ್ರಿ ನೀವು ಕರೇನ ಹೇಳಕತ್ತೀರಿ? ಈ ಹೂನ ನೀವು ನನ್ನ ಸಲುವಾಗಿ ತಂದಿದ್ರಿ? ಅಯ್ಯೋ ರೀ, ನೀವು ಇಷ್ಟು ಬದಲಾಗಿರೋದು ನೋಡ್ರ ನನಗಂತೂ ಜಗ್ಗ ಖುಷಿ ಆಗತ್ ಬಿಟ್ಟೈತ್ರಿ. ಅಯ್ಯಪ್ಪ ದೇವ್ರ, ಅಂತೂ ನಿನಗ ತಂದಿದ್ ನೀವು ಹೂ ಅನ್ನೋದು ಅರ್ಥ ಆತಲ್ಲ, ಅಷ್ಟ ಸಾಕು ನನಗ. ಏನ ಅನ್ರಿ, ತನ್ನ ಗಂಡ ತಮ್ಮ ಕೈಯಾರ ಹೆಂಡತಿಗೆ ಒಂದು ಹೂ ಇರ್ಲಿ, ಒಂದು ಬಳಿ ಇರ್ಲಿ, ಏನೋ ಒಂದು ಸಣ್ಣ ವಸ್ತುನ ತಂದು ಕೊಟ್ರನು ಆ ಖುಷಿ ಮುಂದೆ ಯಾವ ಖುಷಿನೂ ಇಲ್ಲ ನೋಡ್ರಿ. ನನಗಂತೂ ಇವತ್ತ ಬಹಳ ಖುಷಿ ಆಗತ್ ಬಿಟ್ಟೈತ್ರಿ. ಹೌದು ಗಿರಿಜಾ, ನನಗೂ ಇದೆಲ್ಲ ಇಷ್ಟು ದಿನ ಅರ್ಥನೇ ಆಗ್ಲಿಲ್ಲ. ಬರೀ ಕೆಲಸ ಅದು ಇದು ಅಂತ ಅದ್ರೊಳಗನೆ ಇರ್ತೀನಿ. ನಿಮ್ಮ ಪ್ರೀತಿ, ನೀ ತೋರಿಸೋ ಕಾಳಜಿ ಏನನ್ನೋದು ನನಗೆ ಅರ್ಥನೇ ಆಗ್ತಿರ್ಲಿಲ್ಲ. ಹೋಗ್ಲಿ ಬಿಡ್ರಿ, ಅಷ್ಟೆಲ್ಲ ಯಾಕೆ ದೊಡ್ಡ ಮಾತಾಡ್ತೀರಿ? ನನಗೆ ಮತ್ತೆ ಅದನ್ನೆಲ್ಲ ಅರ್ಥ ಮಾಡ್ಕೊಳಕ ಭಾಳ ದಿವಸ ಬೇಕಾಕತ್ರಿ. ಎಲ್ಲಿ ಉಸಾಬರಿ, ನೀವು ನನ್ ಬೇಕು ಅಂತ ಇರೋದನ್ನ ಚಲೋ ರೀ. ಆತ ಈಗ ಹೂ ತಂದ್ರಲ್ಲ, ಇವತ್ತು ಸಂಜೆ ಮುಂದೆ ಬರುವಾಗ ಚಲೋದು ಕೆಂಪು ಹಸಿರು ಕಲರ್ ಇರೋದು ಚಿಕ್ಕಿ ಬಳಿ ತಗೊಂಬರಿ. ಬಳಿ ಎಲ್ಲ ಆಯ್ತು ತಗೋ, ಸಾಯಂಕಾಲ ಬರುವಾಗ ತಗೊಂಬರ್ತೇನಂತ. ನಾಟು ಹೊಲಕ್ಕೆ ಹೋಗುದೈತಿ, ಹೋಗಿ ಬರ್ಲಿ ಗಿರ್ಜಾ ಹಂಗಾರ. ಅಯ್ಯ, ಹೂ ತಂದು ಕೊಟ್ಟ ಹಂಗ ಹೊಂಟ್ರ ಹೆಂಗ್ರಿ? ಹೆಂಗ್ರಿ ಅಂದ್ರ ಬಳಿ ಸಂಜೆ ಮುಂದೆ ತಗೊಂಬರ್ತೇನೆ ಅಂತ ಹೇಳಿನಲ್ಲ. ಇವರೊಬ್ರು ಟ್ಯೂಬ್ಲೈಟ್ ಇದ್ದಂಗ. ಏನಂದಿ? ಏನಿಲ್ರಿ, ತಗೋರಿ ಈ ಹೂ. ಗಿರ್ಜಾ, ಈಗ ಸಮಾಧಾನ ಆತನ? ಹ್ಞೂನ್ರಿ, ಈಗ ನನಗೆ ಭಾಳ ಖುಷಿ ಆಯ್ತು ನೋಡ್ರಿ. ನೀ ಹಿಂಗ್ ನಕ್ಕೊಂತ ಇದ್ರ ನನ್ನ ಮನಸ್ಸಿಗೂ ಸಮಾಧಾನ ನೋಡು. ಏನ್ರಿ, ನಾ ನಿಮಗ ಅದನ್ನ ತಂದ್ಕೊಡು ಇದನ್ನ ತಂದ್ಕೊಡು ಅಂತ ಒಟ್ಟ ಕಾಡೋದಿಲ್ಲ. ಯಾವುದಕ್ಕೂ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೋದಿಲ್ಲ. ನೀವು ಈಗ ಹೆಂಗದಿರಲ್ಲ ಹಿಂಗ ಇದ್ಬಿಡ್ರಿ, ಬದಲಾಗ್ಬೇಡ್ರಿ. ಅಯ್ಯೋ ಹುಚ್ಚಿ, ನಿನಗೇನಾತು? ಇಷ್ಟೊತ್ತಾನ ನಕ್ಕೊಂತ ಇದ್ದಿಲ್ಲ, ಯಾಕೆ ಹಿಂಗ್ ಬೇಜಾರು ಮಾಡ್ಕೊಳಕತ್ತಿ? ಏನಿಲ್ರಿ, ಪ್ರತಿಯೊಬ್ಬ ಹೆಣ್ಮಕ್ಳಿಗೇನೋ
ಇಡೀ ಜಗತ್ತನ್ನ ಅವ್ರು ಎದುರಾಗಿ ನಿಂತರು, ಇಡೀ ಜಗತ್ತನ್ನ ಅವ್ರನ್ನ ಇಷ್ಟಪಡಕತ್ತಿಲ್ಲ ಅಂತಂದ್ರೂ ಗಂಡ ಆದವ್ರು ಒಬ್ಬರು ಅವರು ಬೆನ್ನಿಗಿದ್ರಂದ್ರೆ ಆ ಇಡೀ ಜಗತ್ತನ್ನ ಗೆಲ್ಲೋ ಶಕ್ತಿ ಆ ಹೆಣ್ಮಕ್ಳಿಗೆ ಇರ್ತೈತ್ರಿ. ಅದ ಇಡೀ ಜಗತ್ತನ್ನ ಅವ್ರ ಪರವಾಗಿದ್ರೂ ಮನೆಯೊಳಗೆ ಗಂಡ ಆದವರು ಅವ್ರಿಗೆ ಇಷ್ಟಪಡತ್ತಿಲ್ಲ, ಅವ್ರನ್ನ ಮಾತಾಡ್ಸೋಕ್ಕೂ ಇಷ್ಟಪಡೋದಿಲ್ಲ, ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೋಕತ್ತಿಲ್ಲ ಅಂತಂದ್ರೆ ಅವಾಗ ಪೂರ್ತಿ ಸೋತಕ್ಕಾರ್ರಿ ಹೆಣ್ಮಕ್ಳು. ಹೌದು ಗಿರ್ಜಾ, ಇಷ್ಟು ದಿನ ನಾನು ಏನೂ ಅರ್ಥ ಮಾಡ್ಕೊಲಿಲ್ಲ. ಮೊನ್ನೆ ನೀ ತಿಳಿಸಿ ಹೇಳಿದಾಗಿಂದ ನನಗೂ ನೀ ಹೇಳಿದ್ದು ಕರೆ ಅನಿಸ್ತು. ನೋಡು, ನಾ ಇನ್ನು ಬದಲಾಗಿದ್ದೀನಿ, ಮೊದಲಿನ ಥರ ಇರೋದಿಲ್ಲ. ಇನ್ಮೇಲೆ ನಿನಗೇನ ಬೇಜಾರು ಅನ್ಸಿರು, ಏನ ಕಷ್ಟ ಇದ್ರು ಏನಿದ್ರು ನನ್ನ ಮುಂದೆ ಹಂಚ್ಕೊ, ಆತಿಲ್ಲೋ? ಹ್ಞೂ ರೀ, ನೀವು ಇಷ್ಟು ಹೇಳಿರಲ್ಲ ಸಾಕು ಬಿಡ್ರಿ. ನನಗೆ ಇದಕ್ಕಿಂತ ಹೆಚ್ಚು ನನ್ನ ಜೀವನದಾಗ ಇನ್ನೇನು ಬೇಕ್ರಿ? ನೋಡು, ನೀ ಮೊದ್ಲಿನಂಗೆ ವಟ ವಟ ಪಿಟಿ ಪಿಟಿ ಅನ್ಕೊಂತ ಮಾತಾಡ್ಕೊಂತ ಇದ್ರೆ ಚಂದ. ನನಗೆ ಹಿಂಗೆ ನೀನು ಸಮಾಧಾನ್ಲೆ ಹಿಂಗೆ ಮನಸ್ಸಿನ ಮ್ಯಾಗ ಏನರ ತೊಗೊಂಡು ಮಾತಾಡಕತ್ತೆ ಅಂದ್ರೆ ನಮ್ಮ ಗಿರ್ಜಾನ ಹಿಂಗೆ ಮಾತಾಡಕತ್ತಾಳು ಅನಿಸ್ಬಿಡ್ತೈತೆ ನನಗೆ. ನೋಡು, ಮೊದ್ಲಿನಂಗೆ ನಕ್ಕೊಂತ ಇರು. ನನ್ನ ಸ್ವಲ್ಪ ಕೆಲಸ ಐತಿ, ನಾ ಹೊರಗೆ ಹೋಗಿ ಬರುತ್ತೆ ನಿನ್ಗೆ ಬಳಿ ತೊಗೊಂಬರ್ತೇನೆ, ಆತಿಲ್ಲ? ಆಯ್ತು ತಗೋರಿ, ಹೋಗಿ ಬರ್ರಿ ನೀವು. ಅಟ್ಟ ಬರುತ್ತರಿ ಸಂಜೆ ಮುಂದೆ ಹನುಮಂತನ ಅಂಗಡ್ಯಾಗ ಗಿರ್ಮಿಟು ಬಜ್ಜಿ ತಂದ ಎಷ್ಟು ದಿವಸ ಆತ್ರಿ. ಅತ್ತೆಯರು ಮೊನ್ನೆ ಗಿರ್ಮಿಟು ಬಜ್ಜಿ ಅಂತ ಕೇಳಾಕತ್ತಿದ್ರು. ಅದಕ್ಕೆ ಇವತ್ತು ಸಂಜೆ ಮುಂದೆ ಬರೋದ್ನ್ಯಾಗ ಮರಿಯದ್ಲೆ ಗಿರ್ಮಿಟು ಬಜ್ಜಿ ಕಟ್ಟಿಸ್ಕೊಂಡ್ ಬರ್ರಿ. ನಾ ಮಸ್ತಗೆ ಚಾ ಮಾಡಿರ್ತಾನಂತ್ರಿ. ಬಂದ್ಮೇಲೆ ಅಷ್ಟೂರು ಕೂಡಿ ಚಾ ಕುಡಿನಂತ, ಆತಿಲ್ರಿ? ನಿಜ ಹೌದಿಲ್ರಿ? ನಮಗೇನ ಕಷ್ಟ ಸುಖ ನೋವು ನಲಿವು ಜೀವನದಾಗ ಏನೇ ತೊಂದರೆಗಳು ಬಂದ್ರೂ ನಮ್ಮವರು, ನಮ್ಮ ಬೆನ್ನಿಗೆ ನಿಲ್ಲೋರು, ನಮ್ಮ ಕಷ್ಟ ಸುಖನೆಲ್ಲ ವಿಚಾರಿಸೋರು, ನಮ್ಗೆ ಸಮಾಧಾನ ಹೇಳೋರು ಅಂತ ಹೇಳಿ ಯಾರಾದರೂ ಒಬ್ರು ಇರ್ಬೇಕ್ರಿ. ಸರಿ ರೀ, ಎಲ್ಲರಿಗೂ ತಿಳುವಳಿಕೆ ಹೇಳುವಷ್ಟು ನಾ ಏನು ದೊಡ್ಡವಳಲ್ಲ, ಯಾಕೋ ಹೇಳಬೇಕು ಅನ್ನಿಸ್ತ್ರಿ. ಹಾಗಾಗಿ ಕತ್ತಿಯೊಳಗೆ ಬಂತು ಅಂತ ಹೇಳಿನಷ್ಟ. ಮತ್ತು 2-3 ದಿವಸ ಆಯ್ತು ಮತ್ತೆ ವೀಡಿಯೋ ಹಾಕತ್ತಿಲ್ಲ ಗಿರ್ಜಕ್ಕ. ನೀವು ಯಾಕ್ರಿ ಪದೇ ಪದೇ ಹಿಂಗೆ ಮಾಡ್ತೀರಿ ಅಂತ ಅನ್ಬೋದ್ರಿ. ಏನು ಮಾಡೋದ್ರಿ, ಲೈಫ್ ಈಸ್ ಅನ್ಸರ್ಟೈನ್ ಅಂತಾರಲ್ಲ ಆ ಥರ. ಇನ್ನೇನು ಎಲ್ಲ ಕೆಲಸನೂ ಸರಿಯಾಗಿ ಮಾಡ್ಕೊತ ಹೋಗಬೇಕು ಅಂತ ಅನ್ನೋದ್ರೊಳಗೆ ಏನಾದರೂ ಒಂದು ತೊಂದರೆ ಬರ್ತಾವ್ರಿ. ಆವಾಗಲಿಂದನೂ ಹಾಕ್ಕೊತ ಬಂದಿರೋದೇ ಇದೆ. ಈಗ ಏನು ಹೇಳ್ಬೇಕಂತ ಗೊತ್ತಾಗತ್ತಿಲ್ಲ ರೀ. ಎಲ್ಲ ಚೆನ್ನಾಗೇ ನಡೆದಿತ್ತು. ನಮ್ಮ ಮೈದ್ನ ಅಂದರೆ ನಮ್ಮ ಹಸ್ಬೆಂಡ್ ತಮ್ಮ ಅವರಿಗೆ ಸಡನ್ನಾಗಿ ಸ್ಟ್ರೋಕ್ ಆಗಿಬಿಡ್ತ್ರಿ. ಈಗ 3-4 ದಿನ ಆಯಿತು. ಅದೇ ಹಾಸ್ಪಿಟಲ್ ಓಡಾಟ ಅದು ಇದು ಅಂತ ಸ್ವಲ್ಪ ಟೈಮ್ ತೊಗೊಂತು. ದೇವ್ರ ದಯೆಯಿಂದ ಅವ್ರಿಗೇನೂ ಆಗಿಲ್ಲ, ಸ್ವಲ್ಪ ಮೈಲ್ಡ್ ಅಟ್ಯಾಕ್ ಅಂತ ಹೇಳಿದರು ಅಷ್ಟೇ. ಈಗ ಆರಾಮದಾರ್ರಿ ಅವರ. ಹಾಗಾಗಿ ಮತ್ತೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೇನಂತ. ಮನೆಯೊಳಗೊಬ್ರಿಗೆ ಯಾರಿಗಾರಾದರೂ ಹುಷಾರಿಲ್ಲ ಅದು ಅಂತಂದ್ರೆ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಕೈತ್ರಿ. ಹಂಗಾಗಿ ಮಾಡಿದ್ದಿಲ್ಲ ಅಷ್ಟೇ. ಅದಕ್ಕಾಗಿ ಎಲ್ಲರನ್ನೂ ಸಾರಿ ಕೇಳ್ತೀನಿ. ಇನ್ಮೇಲೆ ಮತ್ತೆ ಕತೆಗಳು ಮಾಡ್ಕೊತ ಹೋಗ್ತೇನಂತ್ರಿ. ಸರಿ ರೀ, ಕ್ಷಮಿಸ್ರಿ ಎಲ್ಲರೂ. ಮತ್ತೆ ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ. ಮತ್ತು ನಿಮ್ಗೆ ಯಾವ ಥರ ಕತೆಗಳು ಇಷ್ಟ ಆಗ್ತಾವೆ, ನಾವು ಯಾವ ಥರ ಕತೆ ಮಾಡಿದ್ರೆ ನಿಮ್ಗೆ ಇಷ್ಟ ಆಕತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಾಗ ಬರೆದು ಕಳಿಸ್ರಿ. ಆ ಥರ ಕತೆಗಳನ್ನ ಮಾಡೋಕೆ ನಾನು ಪ್ರಯತ್ನ ಮಾಡ್ತೇನಂತ. ಧನ್ಯವಾದಗಳು ಎಲ್ಲರಿಗೂ.